ಗಾಯ್ಸ್ ಇವತ್ತು ನಾವು ಬಂದಿದ್ದೀವಿ ಕೊಟ್ಪಿ ಚೌಡೇಶ್ವರಮ್ಮ ಟೆಂಪಲ್. ಇದು ಬರೋದು ಆಂಧ್ರ ಪ್ರದೇಶಲ್ಲಿ. ಗಾಯ್ಸ್ ಒಂದು ಕುರಿ ಒಂದು ಮೇಕೆ ತೊಗೊಂಡು ಬಂದಿದ್ದಾರೆ ನೋಡಿ. ಇವಾಗ ಬಲಿ ಕೊಡ್ತವ್ರೆ ಅಮ್ಮನವ್ರಿಗೆ. ದೇವಸ್ಥಾನ 3 ರೌಂಡ್ ಓಡಿಸಿ ಅದಾದಮೇಲೆ ಬಲಿ ಕೊಡ್ತಾರೆ. ಗೈಸ್ ಗುಡ್ ಮಾರ್ನಿಂಗ್. ಇವತ್ತೇನಪ್ಪ ಟಿ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದಾನೆ ಅಂತ ಇದ್ದೀರಾ. ಇವತ್ತೇನಂದರೆ ಸಂಡೇ ವೀಕೆಂಡ್ ಅಲ್ವಾ, ಫ್ಯಾಮಿಲಿ ಫುಲ್ಲು ಟ್ರಿಪ್ ಹೋಗ್ತಾ ಇದ್ದೀವಿ. ಆಂಧ್ರ ಪ್ರದೇಶ್ ಒಂದು ಸ್ವಲ್ಪ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬೇರೆ ಎಲ್ಲೂ ಇಲ್ಲ. ಬನ್ನಿ ವೀಡಿಯೋ ಒಳಗೆ ಹೋಗೋಣ. ಗೈಸ್ ಫೈನಲಿ ನಾವು ರೀಚ್ ಆದ್ವಿ ಕೊಡಪಿ ಚೌಡೇಶ್ವರಮ್ಮ ಟೆಂಪಲ್ಲು. ಇದು ಬಂದು ಇರೋದು ಆಂಧ್ರ ಪ್ರದೇಶಲ್ಲಿ. ಆಂಧ್ರ ಪ್ರದೇಶ ಕರ್ನಾಟಕ ಬಾರ್ಡ್ರಲ್ಲಿರೋದು. ತುಂಬ ಜನ ಇರ್ತಾರೆ. ಅಮಾವಾಸ್ಯೆ, ಫ್ರೈಡೇಸ್, ಮಂಗಳವಾರ ಎಲ್ಲ ತುಂಬ ಜನ ಇರ್ತಾರೆ. ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ. ನಮ್ಮ ಅದೃಷ್ಟ ಚೆನ್ನಾಗಿದೆ. ಬನ್ನಿ ದರ್ಶನ ಮಾಡೋಣ. ಗಾಯ್ಸ್ ನೋಡಿ ಪ್ರಸಾದ ತಿಂತಾಯಿದ್ದೀವಿ. ನಮ್ಮವರೆಲ್ಲ ದೇವ್ರಿಗೆ ಪ್ರಸಾದ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು. ಇನ್ನೂ ಪೂಜೆ ಎಲ್ಲ ಮಾಡಿಸಿಲ್ಲ ಇನ್ನೂ. ಆದರೂ ನಮಗೆಲ್ಲ ಬೇರೆಯವರು ಪ್ರಸಾದ ಕೊಡ್ತಾನೆ ಇರ್ತಾರೆ. ಎನಿ ಟೈಮ್ ಪ್ರಸಾದ ಕೊಡ್ತಾ ಇರ್ತಾರೆ ಇಲ್ಲಿ. ಎನಿ ಟೈಮ್ ತಿಂತಾ ಇರ್ಬೋದು. ಗರ್ಭಗುಡಿ ನೀವು ನೋಡ್ತಾ ಇದ್ದೀರಲ್ಲ, ದೇವರು ಒಳಗಡೆ ಇದ್ದಾರೆ, ಅದು ಗರ್ಭಗುಡಿ. ಇಲ್ಲಿ ಮುಂದೆ ಬಂದರೆ ತ್ರಿಶೂಲ ಇಟ್ಟಿದ್ದಾರಲ್ಲ ಗರುಡ ಗಂಬ ಹತ್ರ, ಅಲ್ಲಿ ವಿಗ್ರಹಗಳಿದ್ದಾವೆ. ಅದಕ್ಕೆಲ್ಲ ಭಕ್ತರು ಪೂಜೆ ಮಾಡ್ಕೊಳ್ಬೋದು. ನಾವೇನೇ ಪೂಜೆ ಮಾಡ್ಕೋಬೋದು ಅದಕ್ಕೆ. ಅದಾದಮೇಲೆ ಒಳಗಡೆ ಹೋಗಿ ಕೂಡ ಪೂಜೆ ಮಾಡಿಸ್ಕೊಂಬರ್ಬೋದು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಗಾಯ್ಸ್ ಈ ದೇವಸ್ಥಾನದ ವಿಶೇಷ ಏನಂದರೆ, ಅಮ್ಮನೆಯವರಿಗೆ ಬಂದಿರುವಂಥ ಏನೇ ಕಾಣಿಕೆ ಆಗಲಿ, ಬೇರೆ ಏನೋ ವಸ್ತುಗಳಾಗಲಿ, ಏನನ್ನು ತೊಗೊಂಡೋಗೋಕ್ಕೆ ಬಿಡೋದಿಲ್ಲ ತಾಯಿ. ಅಕಸ್ಮಾತ್ ಏನೋ ಗೊತ್ತಿಲ್ಲದರ ತೊಗೊಂಡೋಗ್ತಾಯಿದ್ರು ಮುನ್ಸೂಚನೆ ಕೊಡ್ತಾರೆ ನಮಗೆ. ಹಂಗೆ ಅಕಸ್ಮಾತ್ ಗೊತ್ತಿಲ್ಲದರ ತೊಗೊಂಡೋಗ್ಬಿಟ್ರೆ ಒಂದಕ್ಕೊಂದು ಸೇರಿಸಿ ಕೊಡುವಂಥದ್ದು ಪದ್ಧತಿ ನಡ್ಕೊಂಡು ಬರ್ತಾಯಿದೆ ಈ ಊರಲ್ಲಿ. ಸುಮಾರು 700 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ತಾಯಿಯ ಉದ್ದೇಶ ಏನೆಂದರೆ, ನನ್ನನ್ನು ನಂಬಿ ನೀನು ಕಷ್ಟಪಡು, ನಾನು ಎಲ್ಲ ಕಾಲಕ್ಕೂ ನಿನ್ನನ್ನು ಕಾಪಾಡುವೆ, ನನಗೆ ಸಂಬಂಧಿಸಿದ ವಸ್ತುಗಳ ಬಗ್ಗೆ ನೀನು ಆಸೆ ಪಡಬೇಡ ಎಂಬ ಅರ್ಥ ಇದೆ ಗಾಯ್ಸ್. ಇವಾಗ ನೋಡಿ ಒಂದು ಕುರಿ ಮತ್ತು ಒಂದು ಮೇಕೆ ತೊಗೊಂಡು ಬಂದರು. ಇವಾಗ ದೇವಸ್ಥಾನ 3 ರೌಂಡ್ ಸುತ್ತಬಿಟ್ಟು ಆಮೇಲೆ ಬಲಿ ಕೊಡ್ತಾರೆ ತಗೊಂಡೋಗಿ. ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂತು ಅಂದರೆ ಸಾಕಷ್ಟು ಕುರಿಗಳನ್ನ ಸಾಕಷ್ಟು ಭಕ್ತರು ತೊಗೊಂಬಂದು ಕಟ್ ಮಾಡ್ತಾರೆ, ಕುರಿ ಕೋಳಿಗಳನ್ನ. ಮತ್ತು ಇಲ್ಲೇ ಅದನ್ನು ಅಡುಗೆ ಮಾಡಿಕೊಂಡು ಇಲ್ಲಿರೋ ಪಾತ್ರೆ ಸಾಮಾನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಗೈಸ್. ಇದೇನಪ್ಪ ಅಂದರೆ, ಇಲ್ಲಿ ಬಂದು ಕರ್ಕೊಂಬಂದ್ರಲ್ಲ ಕುರಿ ಮತ್ತು ಮೇಕೆ, ಅದನ್ನು ಬಲಿ ಕೊಡುವಂಥ ಜಾಗ ನೋಡಿ ಹೆಂಗಿದೆ. ಫುಲ್ಲು ರೆಡ್ ಬಲಿ ಕೊಡ್ತಾನೆ ಇರ್ತಾರೆ. ಅದಾದಮೇಲೆ ಏನಪ್ಪ ಇಲ್ಲಿ ವಿಶೇಷ ಅಂದರೆ ನೋಡಿ, ತಾಯಿ ಕೊಟ್ಟಿರುವಂಥ ಬಟ್ಟೆಗಳು ಎಲ್ಲ ಇಲ್ಲೇ ಗುಡ್ಡೆ ಹಾಕಿದ್ದಾರೆ. ಯಾರು ಒಂದನ್ನು ಹರಾಜು ಹಾಕೋದಾಗಲಿ ಮಾರೋದಾಗಲಿ ಮಾಡಲ್ಲ. ಅದಾದಮೇಲೆ ಎದುರುಗಡೆ ಕಾಣಿಸ್ತಿದೆಯಲ್ಲ ಕೆರೆ, ಅದು ಈ ದೇವಿ ಇಲ್ಲಿ ಬಂದು ನೆಲೆಸಿದ ಮೇಲೆ ಅದು ಉದ್ಭವವಾಯಿತು ಈ ಕೆರೆ ಮತ್ತು ಊರು ಅಂತ ದೊಡ್ಡವರೆಲ್ಲ ಹೇಳ್ತಾರೆ ಗೈಸ್.